ಆರೋಪಿ ಚಿನ್ನಯ್ಯ ಬಂಧನ ಬೆನ್ನಲ್ಲೇ ಪೋಸ್ಟ್. ಧರ್ಮಸ್ಥಳ ಪೇಜ್ನಲ್ಲಿ ಶಿವತಾಂಡವ ಪೋಸ್ಟ್ ಹಾಕಲಾಗಿದೆ. ಶಿವತಾಂಡವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಧಿಕೃತ ಫೇಸ್ಬುಕ್ನಲ್ಲಿ ಈ ಫೋಟೋ. ಧರ್ಮಸ್ಥಳ ದೇವಸ್ಥಾನದ ಹಿಂದೆ ಶಿವತಾಂಡವ ಅನ್ನೋ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಈ ಫೋಟೋ, ಈ ಪೋಸ್ಟ್ ಏನಿದೆ ಇದು ವೈರಲ್ ಆಗ್ತಾ ಇದೆ. ಷಡ್ಯಂತ್ರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಧರ್ಮಸ್ಥಳದ ಭಕ್ತರು. ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ನಮೋ ಮಂಜುನಾಥ ಅಂತ ಹಾಕಿ ಶಿವತಾಂಡವ ಫೋಟೋ ಹಾಕಿದ್ದಾರೆ ಭಕ್ತರು. ಆರೋಪಿ ಚಿನ್ನಯ್ಯ ಅರೆಸ್ಟ್ ಆದ ಬೆನ್ನಲ್ಲೇ ಧರ್ಮಸ್ಥಳ ಭಕ್ತರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ದೇವಸ್ಥಾನದ ಹಿಂದೆ ಶಿವತಾಂಡವ ಅನ್ನೋ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕೃತ ಫೇಸ್ಬುಕ್ನಲ್ಲಿ ಈ ಪೋಸ್ಟ್ ಹಾಕಲಾಗಿದೆ. ಯಾವಾಗ ಆರೋಪಿ ಚಿನ್ನಯ್ಯ ಅರೆಸ್ಟ್ ಆದ್ನೋ, ಅರೆಸ್ಟ್ನ ಬೆನ್ನಲ್ಲೇ 2 ಗಂಟೆಯ ಹಿಂದೆ ಧರ್ಮಸ್ಥಳ ದೇವಸ್ಥಾನದ ಹಿಂದೆ ಶಿವತಾಂಡವ ಫೋಟೋ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಆರೋಪಿ ಚಿನ್ನಯ್ಯನ ಮುಖವಾಡ ಕಳಚಿ ಬಿದ್ದ ನಂತರ ಈಗ ಧರ್ಮಸ್ಥಳದ ಭಕ್ತರು ನಿಜಕ್ಕೂ ಕೂಡ ಸಂತಸ ಪಡುವಂತಹ ಸಂದರ್ಭ, ಅದನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ, ಹೌದು, ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾದಂಥ ಒಂದು ಹಂತದ ಗೆಲುವು ಅನ್ನೋದಕ್ಕಿಂತಲೂ ಕೂಡ ಆ ಗೊಂದಲದಲ್ಲಿ ಅಲ್ಲಿದ್ದಂತಹ ಒಂದು ಭಕ್ತವರ್ಗ ಏನಿದೆ, ಆ ಭಕ್ತವರ್ಗಕ್ಕೆ ಒಂದು ರೀತಿಯಾದಂಥ ಉತ್ತರದ ಜೊತೆಗೆ ಸಣ್ಣ ಮಟ್ಟದ ಕ್ಲಾರಿಟಿ ಸಿಕ್ಕಿದೆ. ಇನ್ನೂ ಕೂಡ ಅದರ ಒಳಗಿರುವಂಥ ಷಡ್ಯಂತ್ರಗಳಿರ್ಬೋದು, ಅದರ ಹಿಂದಿರುವಂಥ ಜನ ಯಾರಿದ್ದಾರೆ ಅವರ ಈ ವಿಚಾರಗಳೆಲ್ಲ ಹೊರಗಡೆ ಬಂದ ನಂತರ ಅದು ಮತ್ತೊಂದು ಮಗ್ಗಲಿಗೆ ಬದಲಾಗಬಹುದು. ಆದರೆ ಅದಕ್ಕೂ ಮೊದಲು ಈ ರೀತಿಯಾದಂಥ ಘಟನೆ ಆದಾಗ ಒಂದು ಹಂತಕ್ಕೆ ನಿಟ್ಟುಸಿರು ಬಿಡುವಂಥ ಮೊದಲ ಸ್ಥಾನದಲ್ಲಿರುವಂಥವರು ಅದರ ಧರ್ಮಸ್ಥಳದ ಭಕ್ತರು. ಅಂದರೆ ಅನೇಕ ಅಪಚಾರಗಳು, ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಗೊಂದಲಗಳಿಗೆ ಅವರು ಈಡಾಗಿದ್ರು. ಈಗ ಸ್ವತಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ಅಫಿಷಿಯಲ್ ಟ್ವಿಟರ್, ಅವರ ಫೇಸ್ಬುಕ್ ಹ್ಯಾಂಡ್ಲರ್ಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡ್ಲರ್ಗಳಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಬ್ಯಾಕ್ ಡ್ರಾಪ್ ನಲ್ಲಿ ಶಿವತಾಂಡವದ ಫೋಟೋವನ್ನು ಎಡಿಟ್ ಮಾಡಿಕೊಂಡು ನಮೋ ಮಂಜುನಾಥ ಅನ್ನುವಂಥ ಪೋಸ್ಟ್ ಅನ್ನು ಹಾಕಲಾಗಿದೆ. ಈಗಾಗಲೇ ಕೆಲ ಗಂಟೆಗಳ ಹಿಂದಷ್ಟೇ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಮಾತನಾಡಿದ್ರು. ತುಳುವಿನಲ್ಲಿ ಧರ್ಮಾಧಿಕಾರಿಗಳು ಮಾತನಾಡ್ತಾ ಬಹಳ ಮಾರ್ಮಿಕವಾಗಿ ಅಲ್ಲಿಗೆ ಬರುವಂತಹ ಭಕ್ತರಲ್ಲಿ ತಮ್ಮ ಬೆಂಬಲ ನಮಗೆ ಇನ್ನೂ ಕೂಡ ಬೇಕು, ನಮಗೆ ಎಲ್ಲ ನಿಮ್ಮ ಬೆಂಬಲದಿಂದಲೇ ನಾವು ಮುಂದೆ ಸಾಗ್ತಾ ಇದ್ದೀವಿ, ಇದೇ ರೀತಿಯ ನಿರಂತರ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಅದರ ಜೊತೆಗೆ ಒಂದು ಮಾರ್ಮಿಕವಾದ ಮಾತನ್ನು ಹೇಳಿದ್ರು. ಸತ್ಯಗಳು ಒಂದೊಂದಾಗಿ ಆಚೆಗೆ ಬರ್ತಾ ಇದೆ. ಅದರ ಜೊತೆಗೆ ತುಳುವಿನಲ್ಲಿ ಒಂದು ಮಾತು ಹೇಳಿರುವಂಥದ್ದು, ಅಂದ್ರೆ ದೆಕ್ಕದ ದೀನಲ ಕಾಂಡ, ಅಂದ್ರೆ ತೊಳೆದಿಟ್ಟಂತಾಯ್ತು ಅಂತಂದ್ರೆ ಧರ್ಮಸ್ಥಳದಲ್ಲಿರುವಂತಹ ಆ ಸತ್ಯಗಳೇನಿತ್ತು ಆ ಸತ್ಯಗಳನ್ನ ಮತ್ತೆ ತೊಳೆದು ಬಹಳ ಕ್ಲೀನ್ ಆಗಿ ಮತ್ತೆ ಸಮಾಜದ ಮುಂದೆ ಇಟ್ಟಂತಾಯ್ತು ಅನ್ನುವ ರೀತಿಯಲ್ಲಿ ಅವರ ಮಾತುಗಳಿತ್ತು. ಆ ಮಾತುಗಳು ಸದ್ಯಕ್ಕೆ ಆ ಮಾತುಗಳು ಕೂಡ, ಆ ಮಾತಿನ ಧಾಟಿ ಕೂಡ ಹಾಗೆ ಇತ್ತು. ಅದರ ಜೊತೆಗೆ ಈಗ ಏನನ್ನು ಮಾತನಾಡೋದಿಲ್ಲ, ಅಂದ್ರೆ ತನಿಖೆಯ ಹಾದಿಯಲ್ಲಿದೆ, SITಯಲ್ಲಿ ತನಿಖೆ ಆಗ್ತಾ ಇದೆ, ಇಂಥ ಸಂದರ್ಭಗಳಲ್ಲಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಹರಿದಾಡ್ತಾ ಇದೆ. ಅದ್ರ ಜೊತೆಗೆ ಅನೇಕರು ಆ ಒಂದು ಪೋಸ್ಟ್ ಅನ್ನ ಸ್ಕ್ರೀನ್ ಶಾಟ್ ಮಾಡಿಟ್ಟುಕೊಂಡು ಅದನ್ನ ಅವರವರ ಸ್ಟೇಟಸ್ಗಳಲ್ಲಿ ಹಾಕಿಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾದಂತಹ ಒಂದು ಸತ್ಯಾಸತ್ಯತೆ ಹೊರಗಡೆ ಬಂದಿದೆ ಅನ್ನುವಂಥದ್ದಲ್ಲ. ಆದರೆ ಈ ಹಂತಕ್ಕೆ ಒಬ್ಬ ಸಾಕ್ಷಿದಾರನಾಗಿದ್ದಂಥವನು ಒಬ್ಬ ಆರೋಪಿಯಾಗಿ ಬದಲಾಗಿದ್ದಾನೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾದಂಥದ್ದು ಒಂದೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕಡೆ ಅಸತ್ಯದ ವಾಸನೆ ಬರ್ತಾ ಇದೆ. ಹಾಗಾಗಿ ಈ ಪ್ರಕರಣವನ್ನ ಮತ್ತು ಬೇರೆ ಬೇರೆ ಆಂಗಲ್ಗಳಲ್ಲಿ ತನಿಖೆ ನಡೆಸಬೇಕು. ಒಬ್ಬ ಸಾಕ್ಷಿ ದೂರುದಾರ ಹೇಳಿರುವಂಥದ್ದು ಸತ್ಯವೇ ಆಗಿದ್ರೆ ಆತ ಈವರೆಗೂ ಕೂಡ ಅಥವಾ ಮುಂದೆ ತನಿಖೆಯ ಅಂತಿಮ ಘಟ್ಟದವರೆಗೂ ಕೂಡ ಆತ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲೇ
ಬರ್ತಾ ಇದ್ದ. ಆದರೆ ಅಲ್ಲಿ SIT ತನಿಖೆಯ ಸಂದರ್ಭಗಳಲ್ಲಿ ಅವರಿಗೆ ಅನೇಕ ರೀತಿಯಾದಂತಹ ವೈರುಧ್ಯತೆಗಳು ಕಂಡು ಬಂತು. ಅಲ್ಲಿ ಬಂದಂತಹ ತನಿಖೆಯ ಸಂದರ್ಭಗಳಲ್ಲಿ ಪತ್ತೆಯಾದಂತಹ ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ಪತ್ತೆಯಾದಂತಹ ಅನೇಕ ಮಾಹಿತಿಗಳ ಆಧಾರಗಳಲ್ಲಿ ಆತನ ವಿರುದ್ಧ ಆತನ ಮೇಲಿದ್ದಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ರದ್ದು ಮಾಡಲಾಗಿದೆ. ರದ್ದು ಮಾಡಿ ಆತನನ್ನು ಒಬ್ಬ ಆರೋಪಿ ಅನ್ನುವ ನೆಲೆಯಲ್ಲಿ ಗುರುತಿಸಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ ಫ್ಯೂಚರ್ ನಲ್ಲಿ ಬೇರೆ FIR ಗಳು ಕೂಡ ದಾಖಲಾಗಬಹುದು. ತನಿಖೆ ಮುಂದಿನ 10 ದಿನಗಳ ಕಾಲ ನಡೆಯುತ್ತೆ. 10 ದಿನಗಳ ಕಾಲ ಆತ ವಿಚಾರಣಾಧೀನ ಕಸ್ಟಡಿಯಲ್ಲಿರ್ತಾನೆ. ಹಾಗಾಗಿ ಆ ಕಸ್ಟಡಿಯ ಸಂದರ್ಭದಲ್ಲಿ ಆತನಿಗೆ ಈವರೆಗೆ ನಡೆದಂತಹ ವಿಚಾರಣೆಯ ಭಾಗ ಆತನನ್ನ ಬಹಳ ಗೌರವಪೂರ್ವಕವಾಗಿ ನಡೆಸಿಕೊಂಡು ಆತ ಒಬ್ಬ ಸಾಕ್ಷಿದಾರ ಅನ್ನುವಂತಹ ನೆಲೆಯಲ್ಲಿ ನಡೆದಂತಹ ವಿಚಾರಣೆ ಮತ್ತು ತನಿಖೆ ಗಮನಿಸಬೇಕು. ಹಾಗಾಗಿ ಮುಂದಿನ ದಿನಗಳಿಂದ ಅಥವಾ ಇವತ್ತಿನಿಂದ ಈ ಕೋರ್ಟ್ಗೆ ಒಪ್ಪಿಸಿದ ನಂತರದ ಕ್ಷಣಗಳಿಂದ ಆತನಿಗೆ ಪೊಲೀಸ್ ಟ್ರೀಟ್ಮೆಂಟ್ ಸಿಗಬಹುದು. ಅಂದ್ರೆ ಪೊಲೀಸರು ಅವರದ್ದೇ ಆದ ಶೈಲಿಯಲ್ಲಿ SIT ತನಿಖೆಯನ್ನು ನಡೆಸಬಹುದು. ಅದಕ್ಕೆ ಪೂರಕವಾದ ದಾಖಲೆಗಳು, ಪೂರಕವಾದಂತಹ ಮಾಹಿತಿಗಳು, ಪೂರಕವಾಗಿ ಯಾರನ್ನೇ ವಿಚಾರಣೆ ಮಾಡಬೇಕಾದ್ರೂ ಕೂಡ ಅವರು ಮಾಡ್ಕೊಳ್ಬಹುದು. ಯಾಕಂದ್ರೆ SITಗೆ ಈಗಾಗಲೇ ಒಂದು ಪೊಲೀಸ್ ಠಾಣೆಯ ಅಧಿಕಾರ ವ್ಯಾಪ್ತಿಯನ್ನು ಕೊಡಲಾಗಿದೆ. ಅವರು ಯಾರನ್ನಾದ್ರೂ ವಶಕ್ಕೆ ಪಡೆಯುವಂಥದ್ದು, ಯಾರನ್ನಾದ್ರೂ ಬಂಧಿಸುವಾಗ ಬೇರೆ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಅವರ ಅನುಮತಿಗಳನ್ನು ಕೇಳುವಂಥದ್ದು ಅಥವಾ ಬೇರೆ ಯಾವುದೇ ಮಾಡಬೇಕಂತ ಇಲ್ಲ. ಅವರೇ ನೇರವಾಗಿ ಆ ತನಿಖಾ ಪ್ರಕ್ರಿಯೆಗಳಲ್ಲಿ ಆ ಎಲ್ಲ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತಹ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತನಿಖೆ ಬೇರೆ ಹಂತಕ್ಕೆ ಮುಟ್ಟಬಹುದು. ಅದಕ್ಕೂ ಮೊದಲೇ ಧರ್ಮಸ್ಥಳದ ಬಗ್ಗೆ ಇರುವಂತಹ ಬೇರೆ ಬೇರೆ ರೀತಿಯಾದಂತಹ ಅಪಸ್ವರಗಳೇನಿದೆ, ಅಪಚಾರಗಳಾಗ್ತಾ ಇರುವಂತದ್ದೇನಿದೆ, ಇದರ ವಿರುದ್ಧವಾಗಿ ಅನೇಕ ಈಗಾಗಲೇ ಆ ಉತ್ಖನನದ ಆರಂಭದ ಘಟ್ಟಗಳಲ್ಲಿ ಉತ್ಖನನ ಒಂದು 10 ಪಾಯಿಂಟ್ಗಳನ್ನು ಕಳೆದ ನಂತರವೇ ಒಂದಷ್ಟು ಜನ ಧ್ವನಿ ಎತ್ತಲಿಕ್ಕೆ ಆರಂಭಿಸಿದ್ರು. ಪ್ರಜ್ಞಾವಂತ ಭಕ್ತ ಸಮುದಾಯ ಏನಿದೆ ಅವರು ಅನೇಕ ಸಂದರ್ಭಗಳಲ್ಲಿ ಇದರ ವಿಚಾರದಲ್ಲಿ ಬಹಳ ಮೌನಕ್ಕೆ ಜಾರಿದ್ರು. ಅಂದ್ರೆ ಗೊಂದಲಗಳಿದೆ, ತನಿಖೆ ಆಗಬೇಕು, ತನಿಖೆಯ ಹಿತದೃಷ್ಟಿಗಳಿಂದ ಅದರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡುವಂಥದ್ದು ಬಹಳ ಸಮಂಜಸ ಅಂತ ಅನಿಸೋದಿಲ್ಲ ಅನ್ನುವ ಕಾರಣಕ್ಕಾಗಿ. ಹಾಗಾಗಿ ಈಗಿನ ಈ ಒಂದು ಬೆಳವಣಿಗೆ ಏನಿದೆ, ಮತ್ತಷ್ಟು ಜನ ಸಮುದಾಯ, ಮತ್ತಷ್ಟು ಭಕ್ತ ವರ್ಗ ಶ್ರೀ ಕ್ಷೇತ್ರದತ್ತ ಮುಖ ಮಾಡುವಂತೆ ಮಾಡಿದೆ. ಈಗಲೂ ಕೂಡ ಬರ್ತಾ ಇದ್ದಾರೆ, ರ್ಯಾಲಿಗಳ ಮೂಲಕ ಬರ್ತಾ ಇದ್ದಾರೆ, ವಾಹನಗಳಲ್ಲಿ ಜಾಥಾಗಳ ಮೂಲಕ ಬರ್ತಾ ಇದ್ದಾರೆ, ಮೆರವಣಿಗೆಗಳ ಮೂಲಕ ಬರ್ತಾ ಇದ್ದಾರೆ. ಇದು ನಿರಂತರವಾಗಿ ನಾಳೆಯೂ ಮುಂದುವರಿಬಹುದು. ಸೋಮವಾರದಿಂದ ಮತ್ತಷ್ಟು ಇದು ಹೆಚ್ಚಾಗಬಹುದು. ಯಾಕಂದ್ರೆ ಒಂದು ಮಂಜುನಾಥೇಶ್ವರ ಕ್ಷೇತ್ರಕ್ಕೆ, ದೇವಸ್ಥಾನಕ್ಕೆ ನೈತಿಕವಾಗಿ ಅವಕ್ಕೆ ಬೆಂಬಲವಾಗಿ ನಿಲ್ಲುವಂಥದ್ದು, ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದಂಥದ್ದು, ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ಕುಟುಂಬದ ಕಾರಣಕ್ಕಾಗಿ ಯಾರು ಕೂಡ ಮಂಜುನಾಥನ ಪರವಾಗಿ ನಿಲ್ತಾ ಇಲ್ಲ. ಒಂದು ಧಾರ್ಮಿಕ ಕ್ಷೇತ್ರ, ಪರಂಪರೆಯನ್ನು ಹೊಂದಿರುವಂತಹ ಧಾರ್ಮಿಕ ಕ್ಷೇತ್ರ, ಇತಿಹಾಸದ ಪುಟಗಳಲ್ಲಿ ಅದರದ್ದೇ ಆದಂತಹ ಬೇರೆ ಬೇರೆ ಚಿರಸ್ಥಾಯಿ ಘಟನೆಗಳನ್ನ ಮತ್ತು ಧಾರ್ಮಿಕ ಪರಂಪರೆಯ ಉಲ್ಲೇಖಗಳನ್ನು ಹೊಂದಿರುವಂತಹ ಒಂದು ಜಾಗ ಅದು. ಆ ಜಾಗದ ಕಾರಣಕ್ಕಾಗಿ ಆ ದೇವಸ್ಥಾನವನ್ನ ಇನ್ನೂ 100 ವರ್ಷಗಳ ಕಾಲ ಉಳಿವಿಗಾಗಿ ಈ ದೇವಸ್ಥಾನಕ್ಕೆ ಭಕ್ತವರ್ಗ ಬರ್ತಾ ಇದೆ. ಇವತ್ತಿಗೂ ಕೂಡ ಅವರು ಅದರದ್ದೇ ಆದ ನಂಬಿಕೆಯ ಜಾಗವಾಗಿ ಅದನ್ನು ಪರಿಗಣಿಸಿದ್ದಾರೆ. ಈ ಕಾರಣಕ್ಕಾಗಿ ಯಾವ ಆರೋಪಗಳಿದ್ದರೂ ಅದು ಮಂಜುನಾಥನಿಗೋ ಅಥವಾ ದೇವಸ್ಥಾನಕ್ಕೂ ತಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಬೆಳವಣಿಗೆ ಅದು ಮತ್ತೊಂದು ದಿಕ್ಕನ್ನ ತೋರಿಸಿರುವಂಥದ್ದು. ಹಾಗಾಗಿ ಭಕ್ತವರ್ಗ ಮತ್ತೆ ಒನ್ಸ್ ಅಗೇನ್ ದೇವಸ್ಥಾನದ ಪರವಾಗಿ ನಿಂತಿರುವಂಥದ್ದು. ಎಸ್, ಖಂಡಿತ. ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.